ಏ ಮಯೂರಿ, ಯಾಕೆ ಕಿವಿ ಕೇಳಿಸ್ತಿಲ್ವಾ? ನಿನ್ನೆ ಕರಿತಿರೋದು. ಹಾ ಹೇಳಿ. ಬಾತ್ರೂಮ್ ಅಲ್ಲಿರೋ ಬಟ್ಟೆನ ವಾಶ್ ಮಾಡು ಅಂತ ಹೇಳಿದ್ದೆ. ಇನ್ನ ಯಾಕೆ ಮಾಡಿಲ್ಲ? ಅದ್ ಎಷ್ಟು ಸ್ಮೆಲ್ ಬರ್ತಿದೆ ಅಂತ ಗೊತ್ತಾ ನಿಂಗೆ? ನೀನೇನೋ ಹಳ್ಳಿಯೋಳು, ವಾರಕ್ಕೊಂದ್ಸಲಿ ಸ್ನಾನ ಮಾಡ್ತೀಯಾ. ಆದ್ರೆ ನಾವು ಹಾಗೆ ಇರೋದಕ್ಕಾಗತ್ತಾ? ಹೋಗು, ಮೊದ್ಲೋಗಿ ಬಟ್ಟೆ ವಾಶ್ ಮಾಡು. ಅಖಿಲ, ಯಾಕೆ ನಿನ್ ಕೆಲ್ಸ ನೀನ್ ಮಾಡ್ಕೊಳಕ್ಕಾಗಲ್ವಾ? ಆಗ್ಲಿಲ್ಲ ಅಂದ್ರೆ ರೇಣುಕನ್ ಹೇಳು, ಅವಳು ಮಾಡ್ತಾಳೆ. ಅದ್ಬಿಟ್ಟು ಮಯೂರಿಗೆ ಯಾಕೆ ಹೇಳ್ತಿದ್ಯಾ? ಸಾರಿ ಅಪ್ಪ. ರೇಣುಕಾ, ಬಟ್ಟೆಗಳನ್ನ ತಗೊಂಡೋಗು. ಪರವಾಗಿಲ್ಲ, ಊಟ ಎಲ್ಲ ಆದ್ಮೇಲೆ ನಾನೇ ಬಟ್ಟೆನ ತಗೊಂಡು ಹೋಗಿ ಒಗೆದು ಕೊಡ್ತೀನಿ. ಪರವಾಗಿಲ್ಲ, ನನ್ನ ಮಗಳು ನಾನ್ ಮಾಡೋ ಕೆಲ್ಸನ ಮಾಡ್ತಾ ಇದ್ದಾಳೆ. ಅವಳು ಊರ್ನವ್ರ ಮುಂದೆ ಚೆನ್ನಾಗಿ ಅವಮಾನ ಮಾಡಿದ್ಲು. ಇದೇ ನನಗ್ ಬೇಕಾಗಿತ್ತು. ಊಟ ಮಾಡಿದ್ಮೇಲೆ ಎಲೆಡಿಕೆ ಹಾಕೊಳ್ಳೋ ಖುಷಿನೇ ಬೇರೆ. ಅದರಲ್ಲೂ ನೀನ್ ಜೊತೆಲಿದ್ದಾಗ ಎಲೆಡಿಕೆ ಹಾಕೊಳ್ಳೋದು ತುಂಬಾ ಸಂತೋಷ. ನಾವು ಸಣ್ಣವರಿದ್ದಾಗ ಮೊದಲನೇ ಸರಿ ಎಲೆಡಿಕೆ ಹಾಕೊಂಡ್ವಲ್ಲ, ಆಗ ಏನಾಯ್ತು ಅಂತ ನೆನಪಿದ್ಯಾ? ಅಯ್ಯೋ ಸುಮ್ನಿರಪ್ಪ, ಅದನ್ನ ಮಾತ್ರ ನೆನಪು ಮಾಡಬೇಡ. ನಾವು ಸಣ್ಣವರಿದ್ದಾಗ ಎಲ್ರೂ ಎಲೆಡಿಕೆ ಹಾಕೊಳ್ಳೋದು ನೋಡಿ ನಮಗೂ ಎಲೆಡಿಕೆ ಹಾಕೋಬೇಕು ಅಂತ ಆಸೆ ಆಗ್ತಾ ಇತ್ತು. ಆದ್ರೆ ನಾವು ಕೇಳಿದ್ರೆ ಯಾರು ಕೊಡ್ತಾ ಇರ್ಲಿಲ್ಲ. ಅದಕ್ಕೆ ನಾವ್ ಏನ್ ಮಾಡಿದ್ವಿ ಗೊತ್ತಾ? ನಮ್ಮ ಅಜ್ಜಿದು ಎಲೆಡಿಕೆ ಚೀಲ ಇತ್ತಲ್ಲ, ಅದರಿಂದ ಎಲೆಡಿಕೆ ಕದ್ದು ಸುಣ್ಣನು ತಗೊಂಡು ಊರಿಂದ ಆಚೆ ಹೊರಟೋದ್ವಿ. ನಾನು ಇವನು ಸೇರಿ ಎಲೆಡಿಕೆ ಹಾಕೊಳಕ್ ಶುರು ಮಾಡಿದ್ವಿ. ಆದ್ರೆ ಸುಣ್ಣ ಎಷ್ಟು ಹಾಕೋಬೇಕು ಅಂತ ನಮಗ್ ಗೊತ್ತಿರ್ಲಿಲ್ಲ. ಸಿಕ್ತಲ್ಲ ಅಂತ ಹಾಕೊಂಡ್ವಿ ನೋಡಿ, ಆಮೇಲೆ ಬೇಡ ನಮ್ ಪಾಡು. ನಾಲ್ಗೆ ಎಲ್ಲ ಸುಟ್ಟು ಹೋಗಿ 3-4 ದಿನ ಮಾತಾಡೋಕೆ ಆಗ್ಲಿಲ್ಲ. ಹಂಗಾಗೋಯ್ತು ನಮ್ ಪಾಡು. ಮನೆಯವ್ರಿಗೆಲ್ಲ ಗೊತ್ತಾಗಿ ಎಲ್ರ ಕೈಲಿ ಹೊಡ್ಸ್ಕೊಂಡ್ವಿ, ಬೈಸ್ಕೊಂಡ್ವಿ ಅಲ್ವಾ ಚಂದ್ರು? ಅಂತೂ ಚಿಕ್ಕವರಿದ್ದಾಗ ಚೆನ್ನಾಗಿ ಆಟ ಆಡಿದ್ದೀರಾ ಅಂತ ಆಯ್ತು. ಆ ವಯಸ್ಸಲ್ಲಿ ಆಟ ಆಡದೆ ಈಗ ಆಟ ಆಡಕ್ಕಾಗತ್ತಾ ಹೇಳು? ಬಾಯಿ ರುಚಿ ಅನ್ಸಿದ್ದನ್ನ ಬಿಡ್ತಲೇ ಇರ್ಲಿಲ್ಲ. ಮಯೂರಿ ಕೈ ರುಚಿ ನೋಡಿ ನನಗೂ ಹಂಗೆ ಅನಿಸ್ತಿದೆ. ಎಷ್ಟ್ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಅವಳು. ರಾಜೇಶ್ವರಿ ಅವರೇ, ನಿಮ್ಮನ್ನು ನೋಡ್ತಾ ಇದ್ರೆ ಮಯೂರಿ ಮಾಡಿದ ಅಡಿಗೆ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ನನಗೆ ಅವಳೇ ಇಷ್ಟ ಆಗಿಲ್ಲ, ಇನ್ನು ಅವಳ ಅಡಿಗೆ ಹೇಗೆ ಇಷ್ಟ ಆಗುತ್ತೆ? ಇವರು ಹೊಗಳ್ತಾ ಇರೋದು ನೋಡ್ತಾ ಇದ್ರೆ ಕತ್ತಿಡ್ದು ಆಚೆ ತಳ್ಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ಚಂದ್ರಗೋಸ್ಕರ ತಡ್ಕೊಂಡಿದ್ದೀನಿ. ಅದಕ್ಕೆ ಊರಿನ ಕಡೆಯವ್ರು ಬಂದಾಗ ನನ್ನ ಮನೇಲಿ ಇರೋದಿಲ್ಲ ಅಂತ ಹೇಳೋದು. ನನ್ನ ಮಾತೆಲ್ಲಿ ಕೇಳ್ತಾರೆ. ಯಾಕೆ ಏನು ಮಾತಾಡ್ತಾ ಇಲ್ಲ? ಅದು ಅವಳು ಮಯೂರಿ ಕೈ ರುಚಿ ತಿಂದ ಮೇಲೆ ಸ್ವಲ್ಪ ಹೊತ್ತು ಯಾರ ಹತ್ರನೂ ಮಾತಾಡೋದಿಲ್ಲ. ಆ ಅಡಿಗೆನ ಆಸ್ವಾದಿಸ್ತಿರ್ತಾಳೆ.
ಆದ್ರೆ ಮಯೂರಿ ಮಾಡಿರೋ ಅಡ್ಗೆ ಇಷ್ಟ ಆಗಿದೆ ಅಂತ ಅರ್ಥ. ಹೌದು, ಅವಳು ಅಡಿಗೆ ಮಾಡ್ತಿದ್ರೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿನೇ ಮಾಡ್ದಾಗಿರತ್ತೆ. ಅಂದ್ಮೇಲೆ ಕೈ ರುಚಿ ಇರೋದಿಲ್ವಾ? ಹೌದು. ಸರಿ ಕಣೋ, ನಾವಿನ್ನು ಹೊರಡ್ತೀವಿ. ಇರೋ, ತಾರಕ್ ಬರ್ತಾನೆ, ಮಾತಾಡ್ಸ್ಕೊಂಡು ಹೋಗಿವಂತೆ.